ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಎಸ್, ನಾನು ಗಿಲ್ಲಿ ಬಗ್ಗೆ ಯಾವುದೇ ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ರು ಸಾಕಷ್ಟು ಜನ ಬಂದು ಕಮೆಂಟ್ ಹಾಕ್ತಿರೋದು ಏನು ಅಂದರೆ, ಲೈಕ್ ಒಂದು ಪರ್ಟಿಕ್ಯುಲರ್ ಕಮೆಂಟ್ ಏನಿರುತ್ತೆ ಅಂತಂದರೆ, ಗಿಲ್ಲಿ ಕಾವ್ಯ ಮದುವೆ, ಗಿಲ್ಲಿ ಕಾವ್ಯ ಮದುವೆ. ಜಸ್ಟ್ ನನ್ನ ವಿಡಿಯೋಸಲ್ಲಿ ಮಾತ್ರ ನಾನು ನೋಡಿಲ್ಲ, ಬೇರೆ ಯಾರೇ ಗಿಲ್ಲಿ ಮತ್ತು ಕಾವ್ಯ ಅವರ ವಿಡಿಯೋಸ್ ಹಾಕಿದ್ರು ಸಹ ಸಾಕಷ್ಟು ಜನ ಹೋಗಿ ಹಾಕ್ತಿರೋದು ಗಿಲ್ಲಿ ಕಾವ್ಯ ಮದುವೆ, ಗಿಲ್ಲಿ ಕಾವ್ಯ ಮದುವೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಿದ್ದೀರಾ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಆ್ಯಂಡ್ ಸಾಕಷ್ಟು ವಿಡಿಯೋಸ್ಗಳನ್ನು ಸಹ ನಾನು ನೋಡಿದ್ದೀನಿ. ಎಷ್ಟೊಂದು ಜನ ಲೈಕ್ ಅವರು ಲೈಕ್ಸ್ ಪಡ್ಕೊಳ್ಬೇಕು ಅಂತ ಹೇಳಿ ಗಿಲ್ಲಿ ಕಾವ್ಯ ಮದುವೆ ಆಗ್ತಿರೋ ರೀತಿ ಎಡಿಟ್ ಮಾಡಿ ವಿಡಿಯೋಸ್ಗಳನ್ನ ಹಾಕ್ತಿರೋದು, ಅವ್ರ ಜೊತೆನಲ್ಲಿ ಲೈಕ್ ಹಗ್ ಮಾಡ್ಕೊಂಡಿರುವಂತಹ ಫೋಟೋಸ್ಗಳನ್ನ ಹಾಕ್ತಿರೋದು, ಈ ರೀತಿ ಫೋಟೋಸ್ಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದೀರಾ. ಲೈಕ್ ನೀವು ನಿಜವಾದ ಫ್ಯಾನ್ಸ್ ಆಗಿದ್ರೆ ಆ ರೀತಿ ಎಲ್ಲ ಮಾಡೋದಿಲ್ಲ, ಫೇಕ್ ಫೋಟೋಸ್ ಎಲ್ಲ ಕ್ರಿಯೇಟ್ ಮಾಡೋದಿಲ್ಲ. ಇಫ್ ಇನ್ ಕೇಸ್ ಅವ್ರು ಏನಾದ್ರು ಜೊತೆಲಿ ಇದ್ದಾರೆ ಅಂತಂದ್ರೆ ಆ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ. ಬಟ್ ನೀವು ಫೇಕ್ ಫೋಟೋಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ನಿಮ್ಮ ವ್ಯೂಸ್ಗೆ, ನಿಮ್ಮ ಲೈಕ್ಸ್ಗೋಸ್ಕರ ಈ ರೀತಿ ಮಾಡೋದಿಲ್ಲ. ನಿಜವಾದ ಫ್ಯಾನ್ಸ್ಗಳು ಯಾರು ಸಹ ಈ ರೀತಿ ಮಾಡೋದಿಲ್ಲ. ಆ್ಯಂಡ್ ನಾನು ಕೂಡ ಒಂದು ವಿಡಿಯೋದಲ್ಲಿ ಲೈಕ್ ಒಂದು 3 days ಬ್ಯಾಕ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಗಿಲ್ಲಿ ಮತ್ತು ಕಾವ್ಯ ಅವರು ಲೈವ್ ಬಂದ್ಬಿಟ್ಟು ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಗಿಲ್ಲಿ ಕಾವ್ಯ ಒಂದು ಇವೆಂಟಲ್ಲಿ ಮಾತಾಡಿರಲಿಲ್ಲ. ಸೊ ಅದ್ರ ಬಗ್ಗೆ ಜನಗಳು ಕೇಳಿದಾಗ ಅದು ಬ್ರೇಕಪ್ ಸ್ಟೋರಿ ಅಂತ ಹೇಳಿ ಸಾಕಷ್ಟು ಜನ ವಿಡಿಯೋಗಳನ್ನ ಮಾಡಿ ಹಾಕ್ತಿದ್ರು. ಸೊ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೇಳಿದಾಗ ಗಿಲ್ಲಿ ಮತ್ತು ಕಾವ್ಯ ಅವರು ಇನ್ಸ್ಟಾಗ್ರಾಮ್ ಲೈವಲ್ಲಿ ಬಂದು ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಹಾಕಿದ್ದೆ. ಬಟ್ ನನಗೆ ತುಂಬಾನೇ ರಿಗ್ರೆಟ್ ಫೀಲ್ ಆಗ್ತಿದೆ. ಬಟ್ ಅದು ಫೇಕ್ ನ್ಯೂಸ್ ಆಗಿದೆ. ಯಾಕೆಂದ್ರೆ ಅದು ನಾನೇ ಕ್ರಿಯೇಟ್ ಮಾಡ್ಕೊಂಡು ಹಾಕಿರುವಂತಹ ವಿಡಿಯೋ ಕೂಡ ಅಲ್ಲ, ಅಥವಾ ನಂಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟು ಹಾಕಿರುವಂತಹ ವಿಡಿಯೋ ಕೂಡ ಅಲ್ಲ. ಯಾವುದೋ ಒಂದು ಚಾನಲ್ ಅಲ್ಲಿ ಲೈಕ್ ನಾನು ಅವ್ರದ್ದು ಒಂದಷ್ಟು ವಿಡಿಯೋಸ್ಗಳು ನೋಡಿದ್ಮೇಲೆ ಗೊತ್ತಾಯ್ತು ಈ ಚಾನಲ್ ಅಲ್ಲಿ ಬರ್ತಿರುವಂತಹ ಎಲ್ಲಾ ನ್ಯೂಸ್ಗಳು ಫೇಕ್ ಅಂತ ಹೇಳಿ. ಒಂದಷ್ಟು ವಿಡಿಯೋಸ್ಗಳು ನೋಡಿದ್ಮೇಲೆ ಗೊತ್ತಾಯ್ತು. ನಂಗೆ ರ್ಯಾಂಡಮ್ ಆಗಿ ಗಿಲ್ಲಿ ಮತ್ತೆ ಕಾವ್ಯ ಅವ್ರದ್ದು ಒಂದು ವಿಡಿಯೋ ಬರುತ್ತೆ, ನನ್ಗೆ ಆ ಇನ್ಫಾರ್ಮೇಶನ್ ಕೇಳಬೇಕು ಅಂತ ಹೇಳಿ ನಂಗೆ ಅನಿಸ್ತು. ಸೊ ಇನ್ಫಾರ್ಮೇಶನ್ ಕೇಳಿದಾಗ ಹೌದಾ ಇಷ್ಟೆಲ್ಲ ಆಯ್ತಾ ಅಂತ ಹೇಳಿ ನಾನು ನನ್ನ ಮಗು ಜೊತೆ ಬಿಸಿ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿ ಇಲ್ಲ ನಾನಿವಾಗ. ಸೊ ಆ ವಿಚಾರ ಕೇಳಿದ ತಕ್ಷಣ ನನಗೂ ಕೂಡ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಈ ವಿಚಾರನ ತಲುಪಿಸ್ಬೇಕು ಅಂತ ಹೇಳಿ ನಾನು ಆ ವಿಡಿಯೋನ ಮಾಡಿ ಹಾಕಿದ್ದೆ. ಬಟ್ ಸಾಕಷ್ಟು ಜನ ಅದಕ್ಕೆ ಕಮೆಂಟ್ಸ್ಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ರಿ. ಲೈಕ್ ಇದು ಫೇಕು, ಗಿಲ್ಲಿ ಮತ್ತೆ ಕಾವ್ಯ ಯಾವಾಗ ಲೈವ್ ಬಂದ್ರು ಅಂತ ಕೇಳ್ಕೊಂಡು ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕಿದ್ರಿ. ಸೊ ನಾನು ಅದ್ರ ಬಗ್ಗೆ ಅವಾಗ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ ಅದು ಫೇಕ್ ಅಂತ ಹೇಳಿ ನನಗೆ ಗೊತ್ತಾಯ್ತು. ಅವರ ಪೇಜೇ ಫೇಕು. ಲೈಕ್ ಅವ್ರು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ಸಹ ಲೈಕ್ ಅವರು ಕಲ್ಪನೆ ಮಾಡ್ಕೊಂಡು ಹಾಕ್ತಿರುವಂತಹ ವಿಡಿಯೋಸು. ಲೈಕ್ ನೈಜವಾಗಿ ಏನ್ ನಡೀತಿದೆ ಆ ವಿಡಿಯೋಸ್ಗಳನ್ನ ಹಾಕ್ತಿಲ್ಲ, ಅವ್ರು ಕಲ್ಪನೆ ಮಾಡ್ಕೊಂಡು ಹಾಕ್ತಿರೋ ಪೇಜ್ ಅಂತ ಹೇಳಿ ನನ್ಗೆ ಅವಾಗ ಗೊತ್ತಾಯ್ತು. ಸೊ ಸಾರಿ ಕೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ, ನನ್ನ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿದೆ. ಯಾವ್ದಾದ್ರು ಒಂದು ವಿಡಿಯೋ ಹಾಕ್ಬೇಕು ಅಂತಂದ್ರೆ ಅದ್ರದ್ದು ತಲೆ ಬುಡ, ಸತ್ಯತೆ ಅಸತ್ಯತೆ ಎಲ್ಲ ಸಹ ನೋಡ್ಕೊಂಡು ನಾನು ವಿಡಿಯೋಸ್ನ ಹಾಕಬೇಕಾಗಿತ್ತು. ರ್ಯಾಂಡಮ್ ಆಗಿ ಯಾವುದೋ ಒಂದು ವಿಡಿಯೋ ಸಿಕ್ತು, ಯಾರೋ ಒಬ್ರು ಇನ್ಫಾರ್ಮೇಶನ್ ಕೊಟ್ಟರು ಅಂತ ಅಂದಿದ ತಕ್ಷಣ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಈ ಇನ್ಫಾರ್ಮೇಶನ್ನ ತಿಳಿಸೋಣ ಅಂತ ಹೇಳಿ ನಾನು ವಿಡಿಯೋನ ಮಾಡಿ ಹಾಕ್ಬಿಟ್ಟೆ. ಸೊ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ, ಆ ವಿಚಾರ ನಿಜವಾಗ್ಲೂ ಫೇಕ್ ಆಗಿದೆ. ಸೊ ತಪ್ಪಾಯ್ತು ನನ್ನ ಕಡೆಯಿಂದ ಅಂತ ಹೇಳ್ತಾ ಇವತ್ತಿನ ವಿಚಾರನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಸ್, ಗಿಲ್ಲಿ ಕಾವ್ಯ ಮದುವೆ ಅಂತಂದ್ರೆ ಸಾಕಷ್ಟು ಜನಗಳಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಬಟ್ ಅಷ್ಟೊಂದೆಲ್ಲ ಆಸೆ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಅನ್ನೋದು ಜಸ್ಟ್ ಒಂದು ರಿಯಾಲಿಟಿ ಶೋ ಅಷ್ಟೇ. ರಿಯಾಲಿಟಿ ಶೋನಲ್ಲಿ ಕಂಟೆಸ್ಟೆಂಟ್ಗಳನ್ನ ಯಾವ ರೀತಿ ನೋಡಬೇಕು ಅದೇ ರೀತಿ ನೋಡಿ. ಎಸ್, ನಮಗೆ ಅಲ್ಲಿ ಒಂದು ಪುಟ್ಟದಾದಂತಹ ಪ್ರಪಂಚ ಇರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಆ ಪ್ರಪಂಚದೊಳಗಡೆ ನಮಗೆ ಒಂದಷ್ಟು ಜನ ಗೊತ್ತಿರೋರು ಇರ್ತಾರೆ, ಗೊತ್ತಿಲ್ಲದೆ ಇರೋರು ಇರ್ತಾರೆ, ನಮಗೆ ಸೂಟ್ ಆಗುವಂಥವ್ರು ಇರ್ತಾರೆ, ಒಂದಷ್ಟು ಜನ ನಮಗೆ ಸೂಟ್ ಆಗದೇನೆ ಇರುವಂಥವ್ರು ಇರ್ತಾರೆ. ಸೊ ಸೂಟ್ ಆಗುವಂತಹ ಪರ್ಸನ್ಸ್ ಜೊತೆ ನಾವು ನಮ್ಮ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತೀವಿ ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನಮಗೆ ಬೇರೆನೆ ಪ್ರಪಂಚ ಇರುತ್ತೆ. ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ ನಮ್ಗೆ ಯಾವುದೇ ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಇರೋದಿಲ್ಲ. ಲೈಕ್ ಅಲ್ಲಿರುವಂತಹ ಜನಗಳನ್ನ, ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳನ್ನ ಬಿಟ್ರೆ ಬೇರೆ ಯಾವುದೇ ಎಕ್ಸ್ಟ್ರಾ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ನಮ್ಗೆ ಇರೋದಿಲ್ಲ. ಒಂದು ಟಿವಿ ನೋಡೋದಾಗಿರ್ಬೋದು, ಮೊಬೈಲ್ ನೋಡೋದಾಗಿರ್ಬೋದು, ಅಥವಾ ಲೈಕ್ ನಮ್ಗೆ ಏನಾದ್ರು ಮೂಡ್ ಸ್ವಿಂಗ್ಸ್ ಆಯ್ತು ಅಂತಂದ್ರೆ ಹೊರಗಡೆ ಹೋಗಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡ್ ಬಂದಿರೋದಾಗಿರ್ಬೋದು, ಅಥವಾ ನಮ್ಗೆ ಬೇಕಾದಂತಹ ಒಂದು ಇಷ್ಟವಾದ ಫುಡ್ ತಿನ್ನೋದಾಗಿರ್ಬೋದು, ಈ ರೀತಿಯಾದಂತಹ ಯಾವುದೇ ಫೆಸಿಲಿಟೀಸ್ ಬಿಗ್ ಬಾಸ್ ಮನೆ ಒಳಗಡೆ ಇರೋದಿಲ್ಲ. ಸೊ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳು ಯಾರು ನಮ್ಗೆ ಸೂಟ್ ಆಗ್ತಾರೆ, ಸೊ ಅವ್ರ ಜೊತೆನೆ ನಾವು ಒಂದು ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಬಟ್ ಹೊರಗಡೆ ಬಂದ ಮೇಲೆ ನಮ್ಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ಗಳಿರುತ್ತೆ. ನಮ್ಗೆ ಸೂಟ್ ಆಗುವಂತಹ ವ್ಯಕ್ತಿಗಳಿರ್ತಾರೆ, ನಾವು ಫ್ರೆಂಡ್ಶಿಪ್ ಮಾಡ್ಕೊಂಡಿರುವಂತಹ ವ್ಯಕ್ತಿಗಳಿರ್ತಾರೆ, ನಮ್ಗೆ ಟೈಮ್ ಪಾಸ್ಗೆ ಅಂತ ಹೇಳಿ ಟಿವಿ ಇರುತ್ತೆ, ಫೋನ್ ಇರುತ್ತೆ, ನಮಗ್ ಬೇಕಾಗಿರುವಂತಹ ಫುಡ್ ಸಿಕ್ತಿರುತ್ತೆ, ಸಿಕ್ಕಾಪಟ್ಟೆ ಆಪ್ಷನ್ಸ್ಗಳಿರುತ್ತೆ. ಎಲ್ಲ ವಿಚಾರದಲ್ಲೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ಅನ್ನೋದಿರುತ್ತೆ. ಸೊ ಅಲ್ಲಿ ಆಪ್ಷನ್ಸ್ ಇರಲ್ಲ ಅನ್ನೋ ಕಾರಣಕ್ಕೆ ಒಂದು ಪರ್ಸನ್ ನಮ್ಗೆ ಯಾರು ತುಂಬಾ ನಮ್ಗೆ ಓಕೆ ಅಂತ ಅನ್ಸ್ತಾರೋ ಅವ್ರ ಜೊತೆ ಕನೆಕ್ಷನ್ ಅನ್ನ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಿರ್ತೀವಿ. ಸೊ ಅದೇ ರೀತಿ ಬಿಲ್ಡ್ ಆಗುವಂತಹ ಕನೆಕ್ಷನ್ನು ಬಿಗ್ ಬಾಸ್ ಮನೆ ಒಳಗಡೆನೆ ಸಾಕಷ್ಟು ಜನಕ್ಕೆ ಎಂಡ್ ಕೂಡ ಆಗಿದೆ. ಅಂಡ್ ಹೊರಗಡೆ ಬಂದ್ಮೇಲೆ ಒಂದಷ್ಟು ಜನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರೋದನ್ನು ಸಹ ನಾವು ನೋಡಿದ್ವಿ. ಯಾಕೆಂದ್ರೆ ಇವಾಗ ಸೀಸನ್ 13 ಬರ್ತಿದೆ, ಇನ್ನೇನು ಸೀಸನ್ 12 ವರ್ಗುನು ಒಂದಲ್ಲ ಒಂದು ಕಂಟೆಸ್ಟೆಂಟ್ಗಳು ಲೈಕ್ ಒಂದು ಪೇರ್ ಇದ್ದೇ ಇರುತ್ತೆ. ಎಲ್ಲಾ ಸೀಸನ್ ಅಲ್ಲೂ ಸಹ ಒಂದು ಪೇರ್ ಇದ್ದೇ ಇರುತ್ತೆ. ಬಟ್ ಯಾವ ಸೀಸನ್ ಅವರು ಸಹ ಮದ್ವೆ ಆಗಿಲ್ಲ.
ಒಂದು ಸೀಸನ್ ಅಲ್ಲಿ ಇದ್ದವರು ಮದ್ವೆ ಆದ್ರು, ಬಟ್ ಅವ್ರ ಕತೆ ಏನಾಯ್ತು ಅಂಡ್ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಅವ್ರದ್ದು ಲವ್ ಸ್ಟೋರಿ ಏನಿರ್ಲಿಲ್ಲ, ಅಣ್ಣ ತಂಗಿ ಸ್ಟೋರಿ ಇತ್ತು ಅಂತಾನೆ ಹೇಳ್ಬೋದು. ಬಟ್ ಹೊರಗಡೆ ಬಂದ ಮೇಲೆ ಅವ್ರದ್ದು ಲವ್ ಸ್ಟೋರಿ ಆಗಿ ಅದು ಕನ್ವರ್ಟ್ ಆಗೋಯ್ತು. ಲವ್ ಸ್ಟೋರಿ ಆಗಿ ಯಾಕೆ ಕನ್ವರ್ಟ್ ಆಯ್ತು ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ನಾವು ಅವ್ರನ್ನ ಅಣ್ಣ ತಂಗಿ ಅನ್ನೋ ತರನೇ ಟ್ರೀಟ್ ಮಾಡ್ಕೊಂಡು ನೋಡ್ತಿದ್ವಿ. ಹೊರಗಡೆ ಬಂದ ಮೇಲೆ ಅವರು ಈವೆಂಟ್ಸ್ ಗಳನ್ನೆಲ್ಲ ಅಟೆಂಡ್ ಮಾಡಿದಾಗ, ಜೊತೆನೆಲ್ಲ ಈವೆಂಟ್ಸ್ ಗಳಿಗೆಲ್ಲ ಹೋಗಿ ಬರ್ಬೇಕಾದ್ರೆ ಅವ್ರಿಗೆ ಕಪಲ್ಸು ನೀವಿಬ್ರು ಕಪಲ್ಸ್ ಆಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಸಾಕಷ್ಟು ಜನ ಹೇಳಿನೇ ಅವ್ರ ತಲೆನಲ್ಲಿ ಕೂರಿಸ್ಬಿಟ್ರು, ಇವರಿಬ್ರು ಕಪಲ್ ಆಗಿ ಚೆನ್ನಾಗಿ ಕಾಣಿಸ್ತಾರೆ ಅನ್ನೋದನ್ನ ಆ ಕಪಲ್ಸ್ ಗಳ ತಲೆನಲ್ಲೇ ಕೂರಿಸ್ಬಿಟ್ರು. ಬಟ್ ಅವ್ರ ಮದ್ವೆ ಆದ್ಮೇಲೆ ಅವ್ರಿಬ್ರ ಲೈಫೇ ಸ್ಪಾಯ್ಲ್ ಆಗೋಯ್ತು ಅಂತ ಹೇಳ್ಬೋದು. ಈ ಮ್ಯಾರೇಜ್ ಅನ್ನುವಂತಹ ವಿಚಾರದಲ್ಲಿ ಅವ್ರಿಬ್ರ ಲೈಫೇ ಸ್ಪಾಯ್ಲ್ ಆಗೋಯ್ತು. ಲೈಕ್ ಚಂದನ್ ನಿವೇದಿತಾ ಅವ್ರ ಬಗ್ಗೆನೇ ನಾನು ಮಾತಾಡ್ತಿರೋದು, ಬೇರೆ ಯಾರ ಬಗ್ಗೆನೂ ಅಲ್ಲ. ಅವ್ರಿಬ್ರ ಲೈಫೇ ಸ್ಪಾಯ್ಲ್ ಆಯ್ತು ಅಂತ ಹೇಳ್ಬೋದು. ಅಂಡ್ ಇನ್ನು ಅರವಿಂದ್ ಕೆಪಿ ಮತ್ತೆ ದಿವ್ಯಾ ಉರುಡುಗ ಅವ್ರು ಇನ್ನೂ ಸಹ ಮದ್ವೆ ಆಗಿಲ್ಲ. ಸೀಸನ್ 9 ಅಲ್ಲೋ ಏನೋ ಅವ್ರು ಬಂದಿದ್ದು, ಇನ್ನೂ ಸಹ ಮದ್ವೆ ಆಗಿಲ್ಲ. ಬಟ್ ಜೊತೆನಲ್ಲಿ ಓಡಾಡ್ಕೊಂಡಿದ್ದಾರೆ, ಮದ್ವೆ ಆಗ್ತೀವಿ ಅನ್ನುವಂತಹ ಸುದ್ದಿನೂ ಸಹ ಹೇಳಿದ್ದಾರೆ. ಬಟ್ ಅವ್ರನ್ನ ಅವರೇ ಮದ್ವೆ ಆಗ್ತೀವಿ ಅಂತ ಹೇಳಿಲ್ಲ. ಆ ರೀತಿ ಆದ್ರೂ ಅಟ್ಲೀಸ್ಟ್ ಜೊತೆನಲ್ಲಿ ಇದ್ಕೊಂಡು ಒಂದಷ್ಟು ವರ್ಷಗಳ ಕಾಲ ಜೊತೆನಲ್ಲಿ ಇದ್ರೆ ನಾವು ಕೂಡ ಫಿಕ್ಸ್ ಆಗ್ಬೋದು ಇವರಿಬ್ರು ಮದ್ವೆ ಆಗ್ತಾರೆ ಅಂತ ಹೇಳಿ. ಬಟ್ ಬಿಗ್ ಬಾಸ್ ಇನ್ನೂ ಲಾಸ್ಟ್ ಇಯರ್ ಮುಗ್ದಿದೆ. ಲಾಸ್ಟ್ ಇಯರ್ ಮುಗಿದ್ಮೇಲೆ ಅವರು ಅವರವರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಜಸ್ಟ್ ಒಂದು ಸ್ಮೈಲ್ ಕೊಟ್ರು ಅಂತ ಅಂದಿದ ತಕ್ಷಣ, ಜಸ್ಟ್ ಒಂದು ವಿಶ್ ಮಾಡಿದ್ರು ಅಂತ ಅಂದಿದ ತಕ್ಷಣ ಇವರಿಬ್ರು ಮದ್ವೆ ಆಗ್ತಾರೆ ಅಂತ ಹೇಳಿ, ಅಥವಾ ಜಸ್ಟ್ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಿದ್ದಾರೆ ಎಷ್ಟೋ ಜನ ಅಂತ ಹೇಳಿ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಇವರಿಬ್ರು ಮದ್ವೆ ಅಂತ ಹೇಳಿ ಕಮೆಂಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅರ್ಥ ಇರೋದಿಲ್ಲ. ಅಂಡ್ ಆ ರೇಂಜ್ಗೆ ಆಸೆನ ಇಟ್ಕೊಳ್ಳೋಕ್ಕೂ ಸಹ ಹೋಗ್ಬಾರ್ದು. ಜಸ್ಟ್ ರಿಯಾಲಿಟಿ ಶೋ ಅಂದ್ಮೇಲೆ ಆ ರಿಯಾಲಿಟಿ ಶೋಗೆ ಮುಗಿಸ್ಬಿಡ್ಬೇಕು ಅವರಿಬ್ಬರ ಸಂಬಂಧದ ಬಗ್ಗೆ. ಅವ್ರ ಆ ರಿಯಾಲಿಟಿ ಶೋ ಇಂದ ಹೊರಗಡೆ ಬಂದ್ಮೇಲೆ ಬಿಟ್ಟಾಕ್ಬೇಕು. ಇವ್ರ ಕೆಲ್ಸದಲ್ಲಿ ಇವ್ರು ಬಿಸಿ ಆಗ್ತಾರೆ, ಅವ್ರ ಕೆಲ್ಸದಲ್ಲಿ ಅವ್ರು ಬಿಸಿ ಆಗ್ತಾರೆ. ಲಾಸ್ಟ್ ಸೀಸನ್ ಅಲ್ಲೂ ಸಹ ಇದೇ ಆಯ್ತು. ನಾನು ಪದೇ ಎಲ್ಲಾ ವಿಡಿಯೋದಲ್ಲೂ ಹೇಳ್ತಿರ್ತೀನಿ. ತ್ರಿವಿಕ್ರಮ್ ಅವರಾಗಿರ್ಬೋದು, ಭವ್ಯಗೌಡ ಅವರಾಗಿರ್ಬೋದು, ಇವರಿಬ್ಬರ ಬಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕ್ರೇಜ್ ಅನ್ನೋದಿತ್ತು. ಹೊರಗಡೆ ಬಂದ್ಮೇಲೆ ಇವರಿಬ್ರು ಮದ್ವೆ ಆಗ್ಲೇಬೇಕು ಅನ್ನೋ ರೀತಿ ಫ್ಯಾನ್ಸ್ಗಳೆಲ್ಲ ಫ್ಯಾನ್ ವಾರ್ ಎಲ್ಲ ನಡೆದೋಯ್ತು ಅಂತ ಹೇಳ್ಬೋದು. ಬಟ್ ಅವರಿಬ್ಬರ ಸ್ಟೋರಿ ಏನಾಯ್ತು ಹೇಳಿ. ಸೊ ಅಷ್ಟೇ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಬೇಕು. ಅಭಿಮಾನ ಅನ್ನೋದು ಹುಚ್ಚ ಅಭಿಮಾನ ಆಗಬಾರ್ದು. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡಿರ್ಬೇಕು ಅಭಿಮಾನ ಅನ್ನೋದು. ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರ ನೋಡಿ, ಖುಷಿ ಪಡಿ, ಗಿಲ್ಲಿನ ಇಷ್ಟಪಡಿ. ಆ್ಯಂಡ್ ಅವ್ರ ಮೂವಿ ರಿಲೀಸ್ ಆಗ್ತಿದೆ, ಅವ್ರ ಮೂವಿಗೆ ಹೋಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಕಾವ್ಯ ಅವರು ಕೂಡ ಮೂವಿ ಶೂಟಿಂಗ್ಸ್ ಅಲ್ಲಿ ಬ್ಯುಸಿ ಆಗಿದ್ದಾರೆ, ಅವ್ರ ಮೂವಿನೂ ಕೂಡ ರಿಲೀಸ್ ಆಗುತ್ತೆ, ಹೋಗಿ ಸಪೋರ್ಟ್ ಮಾಡಿ. ಈ ರೀತಿ ಸಪೋರ್ಟ್ ಮಾಡಬೇಕೇ ಹೊರತು ನೀವಿಬ್ರು ಮದ್ವೆ ಆಗ್ಬೇಕು, ನೀವಿಬ್ರು ಮದ್ವೆ ಆಗ್ಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡಬಾರ್ದು. ಅದನ್ನ ಯಾರು ಸಹ ನಿಜವಾದ ಅಭಿಮಾನ ಅನ್ನೋದಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಅವ್ರನ್ನ ಇಷ್ಟಪಟ್ಟಿರ್ತೀರಾ, ಹೊರಗಡೆ ಬಂದ್ಮೇಲೂ ಸಹ ಇಷ್ಟಪಡಿ. ಬಟ್ ಅವ್ರಿಬ್ರೇ ಮದ್ವೆ ಆಗ್ಬೇಕು ಅಂತ ಹೇಳಿ ಫೋರ್ಸ್ ಮಾಡಿ ನೀವು ಕುತ್ಕೊಂಡ್ರೆ ಲೈಕ್ ಅವರ ಲೈಫ್ ಸ್ಪಾಯ್ಲ್ ಆಗುತ್ತೆ. ಯಾಕಂದ್ರೆ ಗಿಲ್ಲಿಗೆ ಏನ್ ಬೇಕು ಅನ್ನೋದು ಗಿಲ್ಲಿಗೆ ಗೊತ್ತಿರುತ್ತೆ, ಕಾವ್ಯ ಅವ್ರಿಗೆ ಏನ್ ಬೇಕು ಅನ್ನೋದು ಕಾವ್ಯ ಅವ್ರಿಗೆ ಗೊತ್ತಿರುತ್ತೆ. ಒಂದು ಡ್ರೀಮ್ ಅನ್ನೋದಿರುತ್ತೆ, ನಾನು ಇಂತಿಂಥ ಕೆಲಸಗಳನ್ನ ಕಂಪ್ಲೀಟ್ ಮಾಡಬೇಕು, ಫಸ್ಟು ಇಂತಿಂಥ ಜವಾಬ್ದಾರಿಗಳನ್ನ ಮುಗಿಸ್ಬೇಕು, ಇಂತಿಂಥ ಜವಾಬ್ದಾರಿ ಮುಗ್ದಿದ್ದಾದ್ಮೇಲೆ ನಾನು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಬೇಕು ಅನ್ನುವಂಥ ಒಂದು ತಲೆನಲ್ಲಿ ಕುತ್ಕೊಂಡಿರುತ್ತೆ. ಸೊ ಅದೆಲ್ಲವೂ ಸಹ ಮುಗಿದ ಮೇಲೆ ಇಫ್ ಇನ್ ಕೇಸ್ ಅವ್ರಿಬ್ರೇ ಏನಾದ್ರು ಮದುವೆ ಆಗ್ತಾರೆ ಅನ್ನೋದಾದ್ರೆ ಖಂಡಿತವಾಗ್ಲೂ ನಮಗೆ ತಿಳಿಸ್ತಾರೆ. ನಮಗ್ ಗೊತ್ತಿಲ್ದಿರ ಏನ್ ಮದ್ವೆ ಆಗೋದಕ್ಕೆ ಆಗಲ್ಲ. ಅವರು ಈ ರೇಂಜ್ಗೆ ಅವ್ರಿಗೆ ಫ್ಯಾನ್ ಬೇಸ್ ಇದೆ ಅಂತ ಅಂದಾಗ ನಮಗ್ ಗೊತ್ತಿಲ್ದಿರ ಅವ್ರ ಮದ್ವೆ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇಫ್ ಇನ್ ಕೇಸ್ ಮದ್ವೆ ಆಗ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ಸಹ ತಿಳಿಸ್ತಾರೆ. ಬಟ್ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಮದ್ವೆ ಆಗಿಲ್ಲ ಅಂತಂದ್ರೆ ಅವರ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ. ಇವಾಗ ಹೇಗ್ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ಮುಂದೆನೂ ಸಹ ಅದೇ ರೀತಿ ಸಪೋರ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇನ್ನು ಮದ್ವೆ ಆಗ್ಲೇಬೇಕು ಅಂತ ಹೇಳಿ ನೀವು ಅವ್ರ ತಲೆ ಮೇಲೆ ಕೂತ್ಕೊಂಡ್ರೆ, ಅದು ಅವ್ರ ತಲೆ ಒಳಗಡೆ ಹೋಯ್ತು ಅಂತಂದ್ರೆ ಅದು ಅವರ ಲೈಫ್ಗೆ ಪ್ರಾಬ್ಲಮ್ ಆಗುತ್ತೆ. ಲೈಕ್ ಫ್ಯಾನ್ಸ್ಗಳು ಹೇಳ್ತಿದ್ದಾರೆ ಅಂತ ಹೇಳಿ ಅವರಿಬ್ರು ಮದ್ವೆ ಆದ್ರು ಅಂದ್ರೆ ಅವರ ಲೈಫ್ಗೆ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಯಾರೋ ಹೇಳಿದ್ರು ಅಂತ ಹೇಳಿ ಮದ್ವೆ ಆಗ್ಬಿಡ್ತೀನಿ ಅಂತ ಹೇಳುವಷ್ಟು ಚೈಲ್ಡಿಶ್ ಬುದ್ಧಿ ಕಾವ್ಯ ಶೈವ್ ಅವ್ರಿಗೂ ಇಲ್ಲ ಅಂಡ್ ಗಿಲ್ಲಿ ಅವ್ರಿಗೂ ಇಲ್ಲ. ಎಸ್ ಅಫ್ ಕೋರ್ಸ್ ಗಿಲ್ಲಿ ಕಾಮಿಡಿಯನ್ನೇ ಆಗಿರ್ಬೋದು, ಇವಾಗ ಹೀರೋ ಆಗ್ತಿರ್ಬೋದು, ಬಟ್ ಮೈಂಡ್ ಅಲ್ಲಿ ತುಂಬಾನೇ ಕ್ಯಾಲ್ಕುಲೇಟಿವ್ ಪರ್ಸನ್ ಅಂತ ಹೇಳ್ಬೋದು. ಎಲ್ಲಿ ಯಾವಾಗ ಹೇಗಿರ್ಬೇಕು, ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಅಂಡ್ ಅದನ್ನ ಯಾವ್ದಾದ್ರು ಮಾತನ್ನ ಕನ್ವೆ ಮಾಡ್ಬೇಕಾದ್ರೆ ಯಾವ ರೀತಿ ಕನ್ವೆ ಮಾಡ್ಬೇಕು ಎಲ್ಲವೂ ಸಹ ಗೊತ್ತಿರುವಂತಹ ಪರ್ಸನ್ನೇ. ಫ್ಯಾನ್ಸ್ ಹೇಳಿದ್ರು ಅಂದಿದ ತಕ್ಷಣ ನಾವು ಮದ್ವೆ ಆಗ್ಬಿಡೋಣ ಅಂತ ಹೇಳಿ ಮದ್ವೆ ಆಗೋಷ್ಟು ಫೂಲ್ಸ್ ಅಂತೂ ಅವರಿಬ್ರು ಅಲ್ಲ ಅಂತ ಅನ್ಕೊಂಡಿದೀನಿ. ಅಂಡ್ ಇಫ್ ಇನ್ ಕೇಸ್ ಏನಾದ್ರು ಅವರಿಬ್ರು ಲವ್ ಅಲ್ಲಿ ಇದ್ರೆ ಅಥವಾ ಮುಂದೆ ಮದ್ವೆ ಆಗ್ತಾರೆ ಅಂತಂದ್ರೆ ಆಲ್ ದ ಬೆಸ್ಟ್ ನಿಮ್ಮ ಮ್ಯಾರೇಜ್ ಲೈಫ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ಮೇಲಾದ್ರೂ ಗಿಲ್ಲಿ ಕಾವ್ಯ ಮದ್ವೆ ಯಾವಾಗ ಅಂತ ಹೇಳಿ ಬಂದು ಕಮೆಂಟ್ ಮಾಡೋದನ್ನ ನಿಲ್ಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.